ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಯಾವುದೋ ಮರ್ಜಿಗೋಸ್ಕರನೋ ಅಥವಾ ಯಾವುದೋ ಬೆಳೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕೆಲವು ನಿಜವಾದ ಪತ್ರಕರ್ತ ಯಾವತ್ತೂ ಯಾರನ್ನು ಬ್ಲ್ಯಾಕ್ ಅಂಡ್ ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಕಷ್ಟಕರದ್ದು ಕೆಲಸಗಳು ಕಷ್ಟಕರ ಇರ್ತವೆ. ಎರಡನೇದಾಗಿ ಪತ್ರಿಕೆಗಳು ಮೊದಲೇನಿತ್ತು ಅಂದರೆ ನಿರ್ಭೀತವಾಗಿ ನಿರ್ಭಿಡೆಯಿಂದ ಬರೀತಾ ಇತ್ತು. ಈಗ ಹಾಗಿರಲ್ಲ. ಈಗ ಜಾಹೀರಾತುಗಳು ಅವುಗಳನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಪತ್ರಿಕೆಯ ಮಾಲೀಕರು ಕೆಲವಷ್ಟು ರಿಸ್ಟ್ರಿಕ್ಷನ್ಗಳು ಹೇಳ್ತಾರೆ. ಒಮ್ಮೊಮ್ಮೆ ನಮ್ಮ ಮನಸ್ಸಿನಲ್ಲಿ ಬರೀಬೇಕಂತ ಏನಿರುತ್ತೆ ಅದನ್ನು ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನಾನು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದು ಅಷ್ಟೊಂದು ಅನುಭವ ಆಗಲಿಲ್ಲ. ಬಟ್ ನನ್ನ ಬೇರೆ ಪತ್ರಿಕಾ ಮಿತ್ರರು ಯಾರಿದ್ದಾರೆ ಕನ್ನಡ ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಆಗ್ತದೆ. ಯಾಕಂದರೆ ಈಗ ಈ ಪತ್ರಿಕೋದ್ಯಮದಲ್ಲಿ ಈಗ ಒಂದು ಪತ್ರಿಕಾ ರಂಗ ಅಂತ ಇತ್ತು. ಪತ್ರಿಕಾ ರಂಗ ಇದ್ದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಯಾವುದೇ ಬೆಳೆ ಇರಲಿಲ್ಲ. ಯಾಕಂದರೆ ಜೀವ ಭಟ್ ಈಗ ಹಿಂದಿನ ತಲೆಮಾರಿನ ಪತ್ರಕರ್ತರು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ಸಹ ಪತ್ರಿಕೆಗಳು ಈ ದೇಶದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಪಕ್ಷವನ್ನು ವಿರೋಧಿಸಿ ಆಡಳಿತ ಪಕ್ಷವನ್ನು, ಯಾಕಂದರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಅವಾಗ ಈ ಸಂಪಾದಕೀಯವನ್ನು ಸೆನ್ಸರ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬ್ಲ್ಯಾಂಕ್ ಪತ್ರಿಕೆಯನ್ನು ಹೊರತಂದಿತ್ತಂತೆ. ಅಂದರೆ ಸಂಪಾದಕೀಯ ಏನು ಬರ್ತದೆ ಆ ಪತ್ರಿಕೆ ಮುಂದಿನ ಪೇಜನ್ನೇ ಅವರು ಬ್ಲ್ಯಾಂಕ್ ಆಗಿ ಇಟ್ಟಿದ್ದಂತೆ. ಅದು ಅವರ ಪ್ರತಿಭಟನೆ. ಇವತ್ತು ಪತ್ರಿಕೆಗಳಲ್ಲಿ ಅದನ್ನು ಮಾಡೋ ಧೈರ್ಯ ಇಲ್ಲ ಅನ್ನೋದಕ್ಕಿಂತ ಅದನ್ನು ಮಾಡೋದು ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಪತ್ರಿಕೆಗಳು ಇವತ್ತು ಬಹುತೇಕ ಜಾಹೀರಾತುಗಳ ಮೇಲೆ ಅವಲಂಬಿಸಿರೋದ್ರಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಯಾವುದೋ ಮರ್ಜಿಗೋಸ್ಕರನೋ ಅಥವಾ ಯಾವುದೋ ಬೆಳೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರೋದನ್ನು ಸಹ ನಾವು ಬೆಳೀಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದರೆ ನಮ್ಮ ಪತ್ರಕರ್ತರು ಆಫೀಸ್ಗಳಿಗೆ ನಮ್ಗೆ ಆಫೀಸು ಒಳಗಡೆ ರೂಮ್ ಗೊತ್ತಿರೋದಿಲ್ಲ, ಆದರೆ ಅವರಿಗೆ ಆಫೀಸ್ನ ಎಲ್ಲ ಬೇಂಚ್ಗಳು ಗೊತ್ತಿರುತ್ತೆ. ಆ ಆಫೀಸರ್ಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ, ರಾಜಕಾರಣಿಗಳು ಅವ್ರನ್ನ ಬೆಳೆಸ್ತಾರೆ. ನಾನು ಹೇಳ್ತೇನೆ ಅಂತ ಬೇಸರ ತಿಳ್ಕೊಬೇಡಿ. ಸಾಮಾನ್ಯವಾಗಿ ಇವರೊಂದು 2-3 ಜನ ಅವರನ್ನು ಬೆಳೆಸಲಿಲ್ಲ ಅಂದರೆ ಯೋಗ್ಯತೆ ಇರುವಂತಹ ಯೋಗ್ಯವಾದ ಪತ್ರಕರ್ತರಿಗೆ ಸ್ಥಾನಮಾನ ಸಿಗ್ತದೆ, ಮತ್ತು ನಿಮಗೂ ಕೂಡ ಸಮಾಜದಲ್ಲಿ ಗೌರವ ಉಳಿತದೆ. ಪತ್ರಕರ್ತರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರು ಯಾವ ಪತ್ರಕರ್ತರು ಹೇಳೋದನ್ನು ಗುರುತಿಸಿ, ಅವರು ಪತ್ರಕರ್ತರು ಹೌದೋ ಅಲ್ಲೋ ಹೇಳೋದನ್ನು ಮೊದಲು ಗುರುತಿಸಿ. ಸಾಮಾನ್ಯವಾಗಿ ನಿಜವಾದ ಪತ್ರಕರ್ತ ಯಾವತ್ತೂ ಯಾರನ್ನು ಬ್ಲ್ಯಾಕ್ ಅಂಡ್ ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಕಾರಣ, ಒಂದು ವರದಿಯನ್ನು ಮಾಡಬೇಕಾದ್ರೆ ಜವಾಬ್ದಾರಿಯುತ ಪತ್ರಕರ್ತ, ಜವಾಬ್ದಾರಿಯುತ ಪತ್ರಿಕೆಗಳಿಗೆ ಅದರದೇ ಆದ ಮೂಲೆಗಳು ಬೇಕಾಗ್ತದೆ, ಅದರದೇ ಆದ ಅದರದ ಒಂದು ಪ್ರತಿಯೊಂದು ಆ್ಯಂಗಲ್ನ ಒಂದು ಚಿತ್ರಣ ಬೇಕೇ ಆಗ್ತದೆ. ಸಪೋಸ್ ಅದ್ರ ಮೇಲೆ ಯಾರದೇ ಮೇಲೆ ಬ್ಲೇಮ್ ಬಂದಿದ್ರು, ಆರೋಪಗಳು ಬಂದಿದ್ರು, ಅವರಿಗೂ ಸಂಬಂಧಪಟ್ಟವರಿಗೂ ಕೇಳದೆ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ಅಂತಹ ಒಂದು ಗುರುತರವಾದ ಒಂದು ಪ್ರಕರಣ ಆಗಿರಬೇಕು. ಆವಾಗಷ್ಟೇ ಅದಕ್ಕೆ ಅಷ್ಟು ದಾಖಲೆಗಳಿದ್ರೆ ಮಾತ್ರ ಪತ್ರಿಕೆಗಳು ಅದನ್ನು ಸ್ವೀಕರಿಸ್ತಾರೆ. ಇದು ತಾವೆಲ್ಲ ನೋಡಿರ್ಬೋದು. ಯಾರಿಗೋ ಒಂದು ಕರೆ ಮಾಡೋ ಅಥವಾ ಇನ್ಯಾವುದೋ ಮೂಲಕ ನಿಮ್ಗೊಂದು ಹೀಗಾಗಿದೆ ಹಾಗಾಗಿದೆ ಅಂತ ಬಂತು ಅಂತ ಖಂಡಿತ ಪತ್ರಕರ್ತರಿಂದ ಆಗಲಿಕ್ಕೆ ಶಕ್ಯನೇ ಇಲ್ಲ. ನಾನು ಅಭಿಮಾನವಾಗಿ ಹೇಳ್ತೇನೆ. ನಾನು ಸುಮಾರು 27-28 ವರ್ಷದಿಂದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ತನಕ ನನ್ನ ಮೇಲಂತೂ ಯಾರು ಹೀಗೆ ಹೇಳಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಅಂತ ನಾನು ಕೇಳಿಲ್ಲ. ಹಿರಿಯರು ಜೀವ ಭಟ್ರು ನಮ್ಮೆಲ್ಲರ ಹಿರಿಯರಾಗಿದ್ದಾರೆ, ಅವ್ರ ಮೇಲೆ ಯಾರು ಆರೋಪ ಮಾಡಿದ್ರು ನಾನು ಅಂತ ಕೇಳಿಲ್ಲ.